ಒಂದು ಕಾಗಿನೇ ತಗೋರಿ. ಎಲ್ಲರೂ ಬೈತಾರೆ, ಕಾಗಿ 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 ಅಂತ ಬೈತಾರೆ. ಕಾಗೆ ಹೇಳ್ತದೆ ಎಷ್ಟು ಚಲೋ ಮಾತು ಹೇಳ್ತದೆ. ನಾನು ಬಹಳ ಸ್ವತಂತ್ರ. ನನ್ನನ್ನು ಹಿಡಿದು ಇಟ್ಟು ನನ್ನನ್ನು ಬಲಿಯಲ್ಲಿ ಇದು ಇರ್ತದಲ್ಲದೆ ಪಂಜರದಲ್ಲಿ ಯಾವನೂ ಇಟ್ಟಿಲ್ಲ ಇನ್ನೂವರೆಗೆ. ಸ್ವತಂತ್ರನ. ಗಿಳಿ ಪಳಿ ಇಡ್ತಾರೆ, ಅವು ಚಲೋ ಅದಾವಂತ ಇಡ್ತಾರೆ. ನಾನು ಕೆಟ್ಟದಿನಲ್ಲ, ಅದಕ್ಕೆ ನಾನು ಆರಾಮದೀನಿ. ನನ್ನ ಕಪ್ಪು ಬಣ್ಣೆ ನನ್ನನ್ನು ಉಳಿಸ್ಯದ, ಅವ್ರ ಬಣ್ಣ ಅವರನ್ನು ಹಿಡಿಸ್ಯದ. ನಾನು ಹಾಡಿದರೆ ಎಲ್ಲರೂ ಕಿವಿ ಮುಚ್ಚಿಗೋತಾರೆ, ಅದಕ್ಕೆ ನನ್ನ ಕಡೆ ಯಾರ್ದೂ ಲಕ್ಷ್ಯ ಇಲ್ಲ. ನಾನು ಆರಾಮದೇನೆ. ಐ ಆಮ್ ವೆರಿ ಫ್ರೀ. ನನ್ನಷ್ಟು ಆರಾಮ್ ಯಾರದ? ನೀವು ತೋರ್ಸಕ್ಕೆ ಹೋಗಿ ಸಿಕ್ಕೊಳ್ತೀರಿ ಅಂದ ಉಳಿದ ಹಕ್ಕಿಗಳಿಗೆ. ನನ್ನ ಚಲೋ ಅದೇ, ನನ್ನ ಧ್ವನಿ ಚಲೋ ಅಂತ ಹಾಡಿ ಒಬ್ಬ ಸಿಕ್ಕೊಂಡ, ನನ್ನ ರೂಪ ಚಲೋ ಅಂತ ಹೇಳಿ ಮತ್ತೊಬ್ಬ ಸಿಕ್ಕೊಂಡ, ನನಗೆ ಚಲೋ ಕೆಲಸ ಮಾಡ್ತೇನೆ ಅಂತ ಮತ್ತೊಬ್ಬ ಮಾಡಿದ. ನಾನು ಹಂಗೆ ಮಾಡಲಿಲ್ಲ, ನಾನು ಸರಿ ಇಲ್ಲ ಅಂತ ಕಪ್ಪು ಬಣ್ಣ ಹಚ್ಕೊಂಡೆ. ನನಗೆ ದೇವರು ಹೇಳ್ದ, ನೀನೊಂದು ಚಲೋ ಒಂದಿಷ್ಟೇನರೇ ಧ್ವನಿ ಕೊಡ್ತೀನಿ ತಗೋ ಅಂದ. ಬೇಡ ಅಂದ. ಅದನ್ನು ಬಿಟ್ಟು ಬಂದೆ. ಆ ಬಳಿಕ ನಿನಗೆ ಸಾಮರ್ಥ್ಯ ಕೊಡ್ತೇನೆ ಅಂದ. ಸಾಕಿಷ್ಟೇ ಅಂತ. ಮತ್ತು ಏನು ಮಾಡ್ತೀವಿ ಜಗತ್ತಿನಾಗ? ಜನ ಏನೇನು ಚೆಲ್ತಾರೆ ಅದನ್ನು ತೆಗೆದು ಹಾಕ್ತೇನೆ. ಸಾಕಿಷ್ಟು. ಜನ ಬೇಡದದ್ದನ್ನು ಚೆಲ್ಲಿರ್ತಾರೆ, ಅದನ್ನು ತೆಗೆದು ಬಿಡ್ತೀನಿ. ಇದು ನನ್ನ ಧರ್ಮ ಕಾರ್ಯ. ದೇವನೇ, ಅದಕ್ಕೆ ನಾನು ಸ್ವತಂತ್ರ. ಎಲ್ಲ ಪಕ್ಷಿಗಳು ಸಿಕ್ಕಾವ. ಮತ್ತು ನನ್ನ ಏನರೇ ಪಕ್ಷಿ ಹಿಡಿದ್ರು ಅಂದ್ರೆ ಅಡುಗೆ ಮನೆಗೆ ಬೈತಾರೆ. ನನ್ನ ಯಾವನು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅಡುಗೆ ಮನೆಗೆ ಒಬ್ಬ ಒಯ್ಯೋಕ್ಕಾಗೋದಿಲ್ಲ. ನಾನು ಹಂಗದೀನಿ. ಚಲೋ ಇಲ್ಲ ಅದು. ಅದಕ್ಕೆ ದೋಷ ಕಾಣೋದು ಬದಲು ಒಳ್ಳೆಯದನ್ನು ಕಾಣಕತ್ತದೇವಿ. ವಿ ಬಿಗಿನ್ ಟು ಲವ್ ಇವನ್ ದ ಕ್ರೋಸ್. ಅಲ್ಲಿ ಆಗ ಇದು ಸಹಿತ ಕಾಗೆ ಸಹಿತ ಎಷ್ಟು ಒಳ್ಳೆಯದು ಕಾಣಕ್ಕೆ ಶುರುವಾಗ್ತದೆ. ಆಗ ನೀವು ಮನೆಗೆ ಹೋಗಿ ನಿಮ್ಮ ಮನೆ ಒಂದು ಸಲ ನೋಡಿ, ಏನು ಚಲೋ ಮನೆ. ಅದು ಸಣ್ಣದಾಕಿರೋಲ್ದಾಕ, ದುರಸ್ತಿಗೆ ಬಂದಿರೋಲ್ದಾಕ. ಏನು ಮನೆ, ಎಷ್ಟು ಚೆನ್ನಾಗಿದೆ. ಒಂದು ಹನಿ ಒಳಗೆ ಬರುವುದಿಲ್ಲ, ಬೀಳುವುದಿಲ್ಲ. ಎಷ್ಟು ಚೆನ್ನಾಗಿದೆ. ಗಟ್ಟಿಯಾದ ನಮ್ಮ ಮನೆ. ಯಾರಾದರೂ ಹೇಳಿದರು ಈ ಕಡೆ ಒಂದು ಸ್ವಲ್ಪ ಇಲ್ಲಿ ಬಣ್ಣ ಕೆಟ್ಟದ, ಅದು ಆಗ್ಯದ ಅಂತ ಹೇಳಿದರೆ, ಅದೇನು ಹಚ್ಚಿದ್ರೆ ನಡೀತದ. ಮನೆ ಎಷ್ಟು ಚಂದದ. ಹಿಂಗೆ ಎಂದು ಹೋಗಿ ನಿಮ್ಮ ಮನೆ ಕಡೆ ನೋಡಿ ಆನಂದ ಪಡ್ರಿ. ಅದೇ ನೀತಿಶಾಸ್ತ್ರ. ನಿಮ್ಮದೊಂದು ಮುರುಕ ಕುರ್ಚಿ ಹಾಕಿರೋಲ್ದ್ಯಾಕೆ? ಏನು ಮುರಿದ್ರೆ ಕುರ್ಚಿ ದುರಸ್ತಿ ಮಾಡಿದರೆ ಮತ್ತೆ ಕೂಡಕ್ಕೆ ಬರ್ತದಲ್ಲ ಅಂತ ಈ ಭಾವ ಇಟ್ಟುಕೊಂಡು ಹೊರಟೇವಿ. ಜಗತ್ತಿನಲ್ಲಿ ನಾವು ಸುಖವಾಗಿ ಬದುಕ್ತೇವೆ. ಇಲ್ಲದೆ ಇದ್ದರೆ ಬಹಳ ಕಷ್ಟ ಆಗ್ತದೆ. ನೀವು ಮನ್ಯಾಗ ಹೋಗಿ ದುರ್ಬಿನ್ ಹಚ್ಚಿ ಎಲ್ಲರನ್ನ ನೋಡಕ್ಕೆ ಶುರು ಮಾಡಿದರೆ ಭಯ ಆಗ್ತದೆ. ಒಂದು ಸಲ ಸಾಕ್ರೆಟಿಸನ ಹತ್ತಿರ ಒಬ್ಬ ಶಿಷ್ಯ ಬಂದ. ಕೇಳಂಗದ ಇದು 7:30 ತಕ್ಕ ನೀವು ಕುಂಡ್ರಬೇಕು. ಅದಕ್ಕೆ ಇನ್ನ 10 ನಿಮಿಷ ಅದ. ಒಬ್ಬ ಶಿಷ್ಯ ಬಂದ, ಹುಡುಗ, ಯುವಕ, ಭಾಳ ಖಿನ್ನಾಗಿದ್ದ. ಆವಾಗ ಸಾಕ್ರೆಟಿಸ್ ಕೇಳಿದರು, ಯಾಕೋ ಖಿನ್ನಾಗಿದೆಯಲ್ಲ, ನೀನು 20-24 ವರ್ಷದ ವಯಸ್ಸು, ಮಸ್ತಾಗಿರಬೇಕು, ಆನಂದವಾಗಿರಬೇಕು. ಈ ವಯಸ್ಸಿನಾಗ ಆನಂದ ಇಲ್ಲದೆ ಇದ್ದರೆ ಇನ್ಯಾವಾಗಿರ್ತಿ ಅಂತ ಕೇಳಿದರು. ಇಲ್ಲ, ಒಂದು ಸಮಸ್ಯೆ ಆಗ್ಯದ ನನಗೆ ಅಂದ ಹುಡುಗ. ಏನು ಸಮಸ್ಯೆ? ಮೊನ್ನೆ ಲಗ್ನ ಆದೆ ಅಂದ. ಆಯಿತು, ಭಾಳ ಚಲೋ ಅಲ್ಲ ಅಂದರು ಸಾಕ್ರೆಟಿಸ್.
ಅಲ್ಲ, ಆದರೆ ಏನಾಯಿತು? ಏನಿಲ್ಲ, ನನ್ನ ಹೆಂಡತಿ ಸ್ವಲ್ಪ ಕಪ್ಪದಾಳ. ಆವಾಗ ಸಾಕ್ರೆಟಿಸ್ ಹೇಳಿದರು, ಮತ್ತೇನು ಮಾಡೋದು? ಹಿಂಗ ಕಪ್ಪಿದ್ದ ಹೆಂಡತಿಯೊಂದಿಗೆ ಇನ್ನು 80 ವರ್ಷ ಬದುಕುವುದು ಹೆಂಗ? ನನ್ನ ಜೀವನ ಎಲ್ಲ ಹಾಳಾಯಿತು ಸಾಕ್ರೆಟಿಸರೇ, ಜೀವನ ಬಾದಾಯಿತು. ಅದಕ್ಕೆ ಮುಖ ಕಪ್ಪಾಗಿತ್ತು. ಸಾಕ್ರೆಟಿಸ್ ಹೇಳ್ದ, ಈ ಕಪ್ಪು ಮೊದಲು ಕಾಣಲಿಲ್ಲೇನು? ಅದು ಲಗ್ನ ಆಗ ಕಾಣಲಿಲ್ಲೇನು? ಇಲ್ಲ, ಕಾಣಲಿಲ್ಲ. ಯಾಕೆ ಕಾಣಲಿಲ್ಲ? ವಿಚಾರ ಮಾಡು. ಯಾಕೆ ಕಾಣಲಿಲ್ಲ? ಕಾಣದ ಹಂಗೆ ನೀನು ನೋಡಿದ್ದೀಯಲ್ಲ, ಇನ್ನು ಹಂಗೆ ನೋಡು, ಮತ್ತೆ 80 ವರ್ಷ ಆರಾಮ. ನಮ್ಮ ಕಣ್ಣಾಗದ ದೃಷ್ಟಿಯಂತೆ ಸೃಷ್ಟಿ. ನಾವು ಚೆನ್ನಾಗಿ ಬಾಳೋದನ್ನು ಕಲಿತು ಬಿಟ್ಟರೆ ಈ ಜಗತ್ತೇನು ಮಾಡ್ತದ? ನಾವು ಚೆಂದಾಗಿ ಇರೋದು, ನಾವು ಮಸ್ತಾಗಿರೋದು. ಹೇಳಿ, ಎಷ್ಟು ಛಲೋ ಅದು. ಜೀವನ ಅಂದರೆ ಸಾಮಾನ್ಯ ಅಲ್ಲ, ಅದ್ಭುತವಾದ ನಿಸರ್ಗದ ಕೊಡುಗೆ ಇದು ಮನುಷ್ಯನಿಗೆ. ಇದನ್ನು ಕೆಡಿಸಬಾರದು, ಇದನ್ನು ಕೆಡಿಸಬಾರದು. ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮರೆಯದೇ ಪೂಜಿಸು. ಯಾಕೆ? ಈ ಜಗತ್ತೆಲ್ಲ ಕೂಡಲ ಸಂಗಮನ ಜಗತ್ತ. ಇದನ್ನು ಮರಿಬೇಡ. ಬಹಳ ಸುಂದರವಾದ ಜಗತ್ತ, ದೇವ ಜಗತ್ತ, ಅದ್ಭುತವಾದ ಜಗತ್ತ. ನಮ್ಮ ಜೀವನವೂ ಅಷ್ಟೇ ಸುಂದರ. ಆದ್ದರಿಂದ ಇದನ್ನು ಪ್ರೀತಿ. ಛಲೋ ಇಲ್ಲ, ನೀತಿ ಇದು. ಅಂದರೆ ಬರೇ ದೋಷ ಹುಡುಕಾಡ್ಕೋತು ಹೋಗಿ ಜೀವನ ಹಾಳು ಮಾಡಿಕೊಳ್ಳಬಾರದು. ಇದೇ ಜಗತ್ತಿನಲ್ಲಿ ಕಪ್ಪಿನ ಮೇಲೆ, ಕಪ್ಪಿನ ಒಳಗೆ ಚುಕ್ಕೆಗಳು. ಎಲ್ಲೇನು? ಕಪ್ಪಿನ ಒಳಗೆ. ಆ ಬಳಿಕ ಸುಮ್ಮನೆ ಖಡ್ಗಾಯಿ ಒಳಗೆ ಪುಟ್ಟಿಕಾಯಿ. ಸುಮ್ಮನೆ ಕಲ್ಪನಾ ಮಾಡಿ, ನಿಸರ್ಗ ಎಷ್ಟು ಅದ್ಭುತ ಅದ. ಖಡ್ಗಾಯಿ ನೋಡಿರಿಲ್ಲ? ಬಹುತೇಕ ಈಗೇನು ಒಕ್ಕಲಿಗರು ಇಲ್ಲಲ್ಲ ಇಲ್ಲಿ. ಖಡ್ಗಾಯಿ ಅಂತಿರ್ತದ್ದು. ಅವು ಇನ್ನೂ ಕಗ್ಗ ಕಾಯಿ, ಹಸರ ಬೆರಸ, ಅದರ ಒಳಗೆ ಎಲ್ಲ ಕಹಿ ಕಹಿ ಕಹಿ. ಅದಕ್ಕೆ ಕಹಿಗಾಯಿ ಅಂತ. ಒಕ್ಕಲಿಗ ಏನು ಮಾಡ್ತಾನೆ? ಅದನ್ನು ಬೈಯೋದಿಲ್ಲ. ಏನು ಖಡ್ಗಾಯಿ ಅಂತ ತಿಳಿದು ಅದನ್ನು ಹಂಗೆ ನೆಲದ ಮೇಲೆ ಇರ್ತತ್ತಲ್ಲ, ಅದರ ಮೇಲೆ ಒಂದಿಷ್ಟು ಚಗಳ ಹಾಕಿ 4 ದಿವಸ ಬಿಟ್ಟು ಬಂದ ನೋಡ್ದ ಅಂದ್ರೆ ಹಸಿರು ಬಣ್ಣ ಹೋಗಿರ್ತತ್ತೋ, ಹಳದಿ ಬಣ್ಣ ಬಂದಿರ್ತ. ಬಣ್ಣ ಬದಲ. ಹಸಿರ ಅವನಿಗೆ ಸರಿ ಕಂಡಿರಲಿಲ್ಲ, ಕೆಟ್ಟ ಹಸಿರದ ಅಂತಿದ್ದ. ಏನು ಹಳಾಕ್ಸರು ಹಳದಿ. ಅವನಿಗೆ ಗೊತ್ತಿತ್ತು ಒಕ್ಕಲಿಗಾಗಿ ಮುಂದೆ ಹಳದಿ ಆಗ್ತದಂತ. ಆದರೆ ಉಳಿದವ್ರಿಗೆ ಗೊತ್ತು, ಸಾಯಿಬರಿಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಅವ್ರಿಗೆ ಅದು ಖಡ್ಗಾಯಿನೇ ಗೊತ್ತಿಲ್ಲ. ಅವರು ಕೆಟ್ಟದ ಅಂತ ಅದನ್ನು ಬೈದವರು. ಈತ ಒಕ್ಕಲಿಗನಿಗೆ ಗೊತ್ತದ ಇದರೊಳಗದ. ಆ ಬಳಿಕ ಹಳದಿ ಅಷ್ಟೇ ಆಗಿರಲಿಲ್ಲ, ಒಳಗೆ ಕಹಿ ಇತ್ತಲ್ಲ, ಅದೆಲ್ಲ ಬದಲಾವಣೆಯಾಗಿ ಸವಿಯಾಗಿ. ಏನು ಪುಟ್ಟಿಯ ಕಾಯಿ. ನೀವು ಯಾವ ಕಾಯಿಗೂ ಸಮಾನ ಅಲ್ಲ. ಪುಟ್ಟಿಕಾಯಿ ಹಂಗೆ ಪುಟ್ಟಿಕಾಯಿ. ಬಾಧಕಲ್ಲ, ಅತಿ ಸವಿ ಅಲ್ಲ, ಅತಿ ಸಿಹಿ ಅಲ್ಲ. ಆದರೆ ಶರೀರಕ್ಕೆ ಅತ್ಯಂತ ಹಿತವಾದಂಥ ವಸ್ತು ಅದು ಪುಟ್ಟಿಕಾಯಿ. ನೀವೆಲ್ಲ ಆ ದೇಶದ ಕಾಯಿ, ಈ ದೇಶದ ಕಾಯಿ ತರ್ತಿರ್ಬೋದು. ಇದರ ಮುಂದೆ ಅವು ಏನೂ ಅಲ್ಲ. ನಿಮ್ಮ ಹೊಲದಾಗ ಸುಮ್ಮನೆ ಹೆಂಗೆ ಇದೇ ಪವಾಡ ಹೇಳಿ, ಏನೂ ಇರಲಾರ್ದೆ 4 ದಿವಸದಾಗ ಪವಾಡ ನಡೀತದ. ಏನು ಪವಾಡ? ಹಸಿರು ಹೋಗಿ ಹಳದಿ ಆಗ್ತದೆ. ಯಾರು ಬಣ್ಣ ಬದಲು ಮಾಡಿದರು ಹೇಳಿ? ಯಾರು ಮಾಡಿದರು? ಏನಿವ ಹೋಗಿ ಹಚ್ಚಿದಾನೆ ಅದರ ಮೇಲೆ?
ಯಾರೋ ಮಾಡಿದರು, ಎಂಥ ಅದ್ಭುತ ಕೆಲಸ. ಆ ಬಳಿಕ ಕಹಿ ಅದು ಹಂಗೆ ಅದ, ಕಾಯಿ ಹಂಗೆ ಅದ, ಅದರ ಕಹಿ ಅಟ್ಟ ತೆಗೆದು ಸವಿ ತುಂಬಿದವರು ಯಾರು? ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ. ಇಂಥ ಸುಂದರವಾದಂಥ ಇದು ನೀತಿಶಾಸ್ತ್ರ. ಇದು ಚಲೋದನ್ನು ನೋಡಕ್ಕೆ ಕಲಿಯೋದೇ ನೀತಿ. ಚಲೋದನ್ನು ನೋಡಾಕ ಕಲಿಯೋದು, ಆ ಬಳಿಕ ಆನಂದ ಪಡೋದು. ಇರ್ತಾವ ತಲೆ ಮೇಲೆ ಎಲ್ಲ ಕೂದಲುಗಳಲ್ಲಿ ಒಂದು ಯಾವುದೋ ಬೆಳಗೂ ಆಗಿರ್ತದೆ. ನನಗೆ ಬೆಳ್ಳಗೆ ಸೇರದೆ ಇದ್ದರೆ ಎಲ್ಲೆಲ್ಲಿ ಕಪ್ಪು ಅದಾವ ಅವತರ ನೋಡ್ಕೋತಿರೋದು. ಏನು 2 ಕಪ್ಪು ಉಳ್ದಾವ ಆನಂದದ, ಅವು ಇಟ್ಟು ಹೋದು ಅಂದರೆ ಏನು ಎಲ್ಲ ಬೆಳ್ಳಗೆ ಎಷ್ಟು ಆರಾಮದ. ಹಿಂಗೆ ಮಾಡ್ಕೋತು ಹೋದೇವಿ ಅಂದರೆ ಜೀವನದ ತುಂಬ ಸಂತೋಷ ಪಡ್ತೇವಿ. ಮತ್ತು ಇದೇ ಹುಡುಕಾಡ್ಕೋತು ಹಾದೇವಿ ಅಂದರೆ ಬದುಕೆಲ್ಲ ಹಾಳಾಗಿ ಹೋಗ್ತದೆ. ಬದುಕನ್ನು ಶೃಂಗರಿಸೋದು ಕೆಡಿಸೋದು ನಮ್ಮ ಕೈಯೊಳಗೆ. ನಾವೇನಂತೇವಿ, ಯಾರೋ ಮಾಡಿಸ್ಯಾರ, ಯಾರ್ಯಾಕೆ ಮಾಡ್ಸಕ್ಕೆ ಹೋಗ್ತಾರೆ? ಯಾರಿಗೇನು ಗೊತ್ತದ ಮಾಡ್ಸಕ್ಕೆ? ಹೇಳಿ. ಏನೋ ಮಂತ್ರ ಮಾಟ ಮಾಡಿಸ್ಯಾರ. ಮಂತ್ರ ಇಲ್ಲ, ಮಾಟಿಲ್ಲ. ಇದೇನು ದೃಷ್ಟಿಕೋನದ ಅಲ್ಲ, ಇದೇ ಕೆಡಿಸ್ಯದ. ಅದೇ ಕೆಡಿಸ. ಏನಾಗ್ಯದ? ಮಂತ್ರ ಮಾಟ ಮಾಡ್ಸಕ್ಕೆ ಏನಾಗ್ಯದ? ಏನಿಲ್ಲ, ಬೆಳಿಗ್ಗೆ ಏಳುವುದರಾಗಿ ಕೆಮ್ಮು ಬಂದಿರ್ತದೆ, ಸಾಯಂಕಾಲ ಬೆನ್ನೋವು ಆಗ್ತದೆ, ರಾತ್ರಿ ಮಲಗದಾಗ ನಡು ಎಚ್ಚರ ಆಗ್ತದೆ. ಇವೆಲ್ಲ ಮಾಡಿಸಿದ್ದ ಇವೆಲ್ಲರಿಗೂ ಇದ್ದೇ ಇರ್ತಾವೆ. ತಲೆ ಅದ ಅಂತ ಸ್ವಲ್ಪ ತಲೆ ನೂಸ್ತಿರ್ತದೆ, ಹೊಟ್ಟೆದ ಅಂತ ಸ್ವಲ್ಪ ಅವಾಗ ಇವಾಗ ಒಂದಿಷ್ಟು ಕಡಿತಿರ್ತದೆ, ಬೆನ್ನದ ಅಂತ ಸ್ವಲ್ಪ ಬೆನ್ನು ನೂಸ್ತಿರ್ತದೆ. ಮತ್ತು ಏನೂ ನೂಸಬಾರ್ದಂದ್ರೆ ಏನೂ ಇರಬಾರ್ದು ಅಷ್ಟೇ. ಅವು ಹೇಳ್ತಾವ ನಾವು ಅದೇವಿ, ಇದನ್ನು ಮರಿಬ್ಯಾಡ್ರಿ ಅಂತ ಅವು ನೂಸ್ತಿರ್ತಾವ ಅಷ್ಟೆ. ಹೊಟ್ಟೆ ಯಾಕೆ ಕಡಿತದ? ನನ್ನ ಕಡೆ ನಿನ್ನ ಲಕ್ಷಣ ಇಲ್ಲ, ಬರೀ ಉಣ್ಣೋದ್ರ ಕಡೆ ಲಕ್ಷಣ. ನನ್ನ ಸಾಮರ್ಥ್ಯ ಎಷ್ಟು ಹಿಡಿತದ ಒಳಗೆ, ನನಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯದ, ಏನೂ ಲಕ್ಷಣ ಕೊಟ್ಟಿಲ್ಲಲ್ಲ. ಅದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ಕಡ್ದಂಗೆ ಇಲ್ಲ. ಕಲಿಯೋದದ ಹೊಟ್ಟೆ ಕಡಿತದ ಅಂತ ತಿಳ್ಕೊಂಡು ಇದನ್ನು ತೆಗೆದ ಹಾಕ್ತಾರೆ. ಅದನ್ನು ಕಲ್ಕೊಳ್ಳೋದ. ಹಾಗೆ ಜಗತ್ತಿನಲ್ಲಿ ಎಲ್ಲ ಇರ್ತಾವ, ಒಳ್ಳೆಯವರು ಕೆಟ್ಟವರು ಮತ್ತು ಇರೋದೆಲ್ಲ. ಇಷ್ಟು 700 ಕೋಟಿ ಜನ ಅದಾರ, ಅದರಾಗ ಎಲ್ಲನೂ ಒಂದೇ ರೀತಿ ಹೆಂಗಿರ್ತಾರೆ? ಬಣ್ಣಗಳು ಬೇರೆ, ಮಾತು ಬೇರೆ, ನಡತೆ ಬೇರೆ, ಎಲ್ಲ ಬೇರೆ ಇರೋದೇ. ಎಲ್ಲ ಒಂದೇ ಥರ. ಯಾರಾದರೂ ಸಾಧ್ಯವೇ? ತಂದೆ ಎಷ್ಟು ಚಲೋ ಇದ್ದ, ಹುಡುಗ ಚಲೋ ಇಲ್ಲ, ಅದಕ್ಕೆ ಅವ ಹುಡುಗಾಗ್ಯಾನ. ತಂದೆನೇ ಇದ್ರೆ ತಂದೆನೇ ಇರ್ತದ. ಸ್ವಲ್ಪ ಅವ ಬೇರೆ ಆಗಲೇಬೇಕಲ್ಲ. ಏನು ತೀರಾ ಹಳಬರಂಗ ಹೊಸಬ್ರು ಇರ್ತಾರೆ. ಹಳಬರು ಬಿಡಿ ಸೇತಿದ್ರು, ಹೊಸಬ್ರು ಸಿಗರೇಟ್ ಸೇರ್ತಾರೆ ಅಷ್ಟೇ. ಸ್ವಲ್ಪ ಬದಲಿರೋದೆ. ಹೌದಲ್ಲ? ಅವರು ಹಳಬರು ಕಂಟ್ರಿದು ಕುಡಿತಿದ್ರು, ಇವರು ಮಾಡರ್ನ್ ಕುಡಿತಾರೆ ಅಷ್ಟೇ. ಎಲ್ಲ ಇರೋದೇ, ಹಳಿದೇನು ಹೊಸದೇನು. ನಾವು ನೋಡೋ ದೃಷ್ಟಿಕೋನ ಸ್ವಚ್ಛ ಇತ್ತು ಅಂದರೆ ಇದೇ ಜಗತ್ತು ಸ್ವರ್ಗವಾಗಿ ಬಿಡ್ತದ. ಸ್ವರ್ಗ. ಚಪ್ಪಲ ನೋಡಿ, ನೀವು ಬರುವಾಗ ಎಂಥ ಚಪ್ಪಲ ಹಾಕಿರ್ತೀರಿ ಗೊತ್ತದ ನಿಮಗೆ. ಅವು ಯಾರೂ ಒಯ್ಯಬಾರ್ದು, ಅಂಥವು ಹಾಕೊಂಡು ಬರೋದಿಲ್ಲ. ಹಳಿ ಚಪ್ಪಲ ಹಾಕೊಂಬಂದಿರು. ಅವು ಚಪ್ಪಲಗಳು ಎಷ್ಟು ರಕ್ಷಣೆ ಮಾಡ್ತಾವೆ. ನಿಶ್ಚಿಂತ ಮಾಡ್ಯಾವ ನಮ್ಮನ್ನು. ಹೊಸವು ಹಂಗಿಲ್ಲ, ಹೊಸವು ಚಿಂತೆ ಹಿಡಿಸ್ತಾವೆ. ಅಲ್ಲಿ ಬಿಟ್ಟೇವಿ, ಹೋಗೋದ್ರಾಗ ಯಾರು ಒಯ್ತಾರೋ ಬಿಡ್ತಾರೋ ಏನು ಮಾಡ್ತಾರೋ ಅನಿಸೋದಿಲ್ಲ. ಹಾಗೆ ಹಳಿ ಚಪ್ಪಲ್ ಹಂಗಲ್ಲ. ಅವ್ರ ದೊಡ್ಡ ಗುಣ ಏನು ಅಂದರೆ ನಮ್ಮನ್ನು ನಿಶ್ಚಿಂತವಾಗಿ, ಯಾರ ಮನಸ್ಸನ್ನು ಕೆಡಿಸೋದಿಲ್ಲ. ಅವು ಹೇಳ್ತಾವ, ನಮ್ಮ ಕಡೆ ನೋಡ್ರಿ, ನಿಮಗೆ ವೈರಾಗ್ಯ ಬರ್ತದೆ.
ಬೂಟ್ ಹೊಸ ತಂದ್ರೆ ಹಂಗೆ ಆಗೋದಿಲ್ಲ, ಹೊಸ ತಂದ್ರೆ ಆಗೋದಿಲ್ಲ. ನೋಡಿದವರೆಲ್ಲ ಇದನ್ನು ಹಾಕ್ಕೊಂಡು ಹೋಗ್ಬೇಕು ಅನ್ಸಕ್ಕೆ ಶುರುವಾಗ್ತದೆ. ಇದು ಹಂಗಲ್ಲ, ಯಾರೇ ನೋಡಲಿ ಆ ಕಡೆ ಇನ್ನೊಮ್ಮೆ ನೋಡಬಾರ್ದು. ಹಂಗೆ ಜೀವನ ಅಂದ್ರೆ ಹಂಗದೆ, ಕಲಿಯೋದದನ್ನು. ಎಲ್ಲದರಲ್ಲೂ ಒಂದು ಛಲೋ 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 ಗುಣ ಅದ. ಇಲ್ಲೇನು ಹೊಸ ಬೂಟ ಚುಸ್ತವ, ಹಳೆ ಬೂಟ ಮೆತ್ತಗಿತ್ತು, ಅದೇ ಗುಣ. ಹಾಗೆ ಸ್ವಲ್ಪ ಹಳೇ ಜನ ಸ್ವಲ್ಪ ಅನುಭವ ಮಾಡ್ಕೊಂಡು ಮೆತ್ತಗಾಗಿರ್ತಾರೆ. ಹೊಸ ಜನ ಬರ್ತಾರಲ್ಲ, ಏನೇನೋ ಮಾತಾಡ್ತಾರೆ, ಹೆಂಗಂಗರೇ ಇರ್ತಾರೆ. ಅವರ ಹಳಬರಂತಾರೆ ಸ್ವಲ್ಪ ವಯಸ್ಸು ಹೋಗಲಿ ಗೊತ್ತಾಗ್ತದೆ. ನಮ್ಮಂಗೆ ಅದು ಸ್ವಲ್ಪ ಹುರುಪಿದ್ದಾಗ ಹಂಗಾಗ್ತದೆ. ನಾನು ಅಲ್ಲಿ ಜಿಗಿತೇನೆ, ಇಲ್ಲಿ ಜಿಗಿತೇನೆ, ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ ಅಂತಾನ. ಅಷ್ಟು ಗಳಿಸ್ತೇನೆ, ಇಷ್ಟು ಗಳಿಸ್ತೇನೆ ಅಂತಾನ. ಅದು ಮೈಯ ಕಾವಿರ್ತದೆ. ಆವಾಗ ಅದೇನು ಇದೇನು, ಅಲ್ಯಾವ ದೇವರು ಇಲ್ಯಾವ ದೇವರು, ಏನಿಲ್ಲ ಜಗತ್ತಿನಾಗ ನಾವೊಬ್ಬನೇ. ಆವಾಗ ಮುದಕ್ಕೆ ಹೇಳ್ತಾನೆ, ಹಿಂಗೆ ನಾವು ಅನ್ಕೋತ ಹೊಂಟಿದ್ದೇವೆ, ನಮ್ಮ ಪರಿಸ್ಥಿತಿ ಹೀಗೆ ಆಗ್ಯದ. ನೀನು ಅನ್ನು ಸ್ವಲ್ಪ ದಿವಸ ಅಂದು ಸಂತೋಷ ಪಡು, ಆದರೆ ನೀ ಅಂದಂಗೆ ಇಲ್ಲ ಅಂತ ಗೊತ್ತಿರಲಿ ನಿನಗೆ. ಇದು ಜಗತ್ತು ಹೇಗದ ಹಾಗಿರೋದೆ. ಎಲ್ಲ ಆಫ್ರಿಕಾ ದೇಶ ಬದಲು ಮಾಡೋಕ್ಕಾಗ್ತದೇನು? ಆಫ್ರಿಕಾದಾಗ ಹುಟ್ಟಿದವರೆಲ್ಲ ಕಪ್ಪ ಇರೋರು, ಭಾರತದಾಗ ಹುಟ್ಟಿದವರೆಲ್ಲ ಗೋಧಿ ಬಣ್ಣನೇ ಇರೋರು. ಇಲ್ಲೇನು ಜಪಾನ್ದಾಗ ಹುಟ್ಟಿದವರೆಲ್ಲ ಹಳದಿನೇ ಇರೋರು. ಚೀನಿ ದೇಶದಾಗ ಹುಟ್ಟಿದವರೆಲ್ಲ ಸಣ್ಣ ಕಣ್ಣ ಇರೋರು. ಯುರೋಪಿಯನ್ರು ಬೆಳ್ಳಗಿರೋರು. ಇಷ್ಟಿರೋದೆ. ಎಲ್ಲರಿಗೆ ಒಂದೇ ಬಣ್ಣ ಮಾಡ್ತೀನಿ ಅಂತ ಒಬ್ಬ ಹೊಂಟ. ಇವನು ಬಣ್ಣ ಬದಲಾಯ್ತು. ಏನು ಮಾಡೋದು? ಎಲ್ಲಾದರೂ ಸಾಧ್ಯವೇ? ಸುಮ್ಮನೆ ಸಂತೋಷವಾಗಿ ಕಳಿ ಅಂತ ತಿಳ್ಕೊಂಡು ದೇವರು ನಮ್ಮನ್ನು ಈ ಭೂಮಂಡಲಕ್ಕೆ ಕಳಿಸ್ಯಾನ. ಹೋಗು ಆನಂದವಾಗಿ ಇದ್ದ ಬಾ ಅಂತ ಕಳಿಸ್ಯಾನ. ಏನರೇ ಮಾಡಂತ ಅವೆಲ್ಲಿ ಕಳಿಸ. ಅವನೇ ಮಾಡವಿರುವಾಗ ಬೇಕಾದ್ರೆ ತಾನು ಮಾಡ್ತಿದ್ದ ಎಲ್ಲ. ನಮ್ಮ ಕೈಯಾಗ ಏನೂ ಕೊಟ್ಟೇ ಇಲ್ಲ. ಏನು ಮಾಡತ್ತು ಕೊಟ್ಟಾನ ಹೇಳಿ? ಏನಾದರೂ ನೀನು ಮಾಡಪ್ಪ, ನೀನು ಈ ಭೂಮಿಯನ್ನು ತೆರೆಗಂಗೆ ಮಾಡು, ನೀನು ಹೊಳೆಯನ್ನು ತುಂಬುವಂಗೆ ಮಾಡುತ್ತೇನ್ರಿ ಕೊಟ್ಟಾನೇನು? ಏನೂ ಕೊಟ್ಟಿಲ್ಲ. ಸುಮ್ಮನೆ ಹೋಗು, ನಾ ಎಲ್ಲ ಮಾಡ್ತೇನೆ, ಆನಂದವಾಗಿದ್ದ ಬಾ ಅಂತವ ಕಳಿಸಿಕೊಟ್ಟಾನ. ಅದನ್ನು ಮರೆತು ನಾನು ಏನಾದರೂ ಮಾಡಬೇಕು ಈ ಜಗತ್ತಿನಲ್ಲಿ. ಏನು ಮಾಡಬೇಕು? ಹಗಲ ಹೆಚ್ಚಾಗಬೇಕು, ಹಗಲ 18 ತಾಸಾಗಬೇಕು, ಮಳೆ ಸದಾ ಬೀಳ್ತಾ ಇರಬೇಕು. ಅದು ಯಾರ ಹೊಲದಾಗ ಬೆಳೆಯದ ಅಲ್ಲೇ ಬೀಳಬೇಕು. ಎಲ್ಲ ಮಾಡೋಕ್ಕಾಗ್ತದೆ. ನಮ್ಮ ಕೈಯೊಳಗೆ ಏನೂ ಇಲ್ಲ. ನಮ್ಮ ಕೈಯೊಳಗಿರೋದು ಒಂದೇ. ನಿಸರ್ಗ ಹೇಳ್ತದೆ, ನಿನ್ನ ಕೈಯೊಳಗಿರೋದು ಒಂದೇ. ನನ್ನ ಜಗತ್ತನ್ನು ನೋಡಿ ನೀನು ಸಂತೋಷ ಪಡಬಹುದಷ್ಟೇ. ಸಂತೋಷ ಪಡ್ಬೋದು. ನಿನ್ನ ಕೈಯೊಳಗೆ ಎಲ್ಲ ಕೊಟ್ಟಿದ್ರೆ ನೀನು ಬೇಕಾದಲ್ಲಿ ಕಣ್ಣು ಹಚ್ಕೋಬಹುದಾಗಿತ್ತು. ಮುಂದೆರಡು ಹಿಂದೆರಡು. ಹಿಂದೂ ಕಾಣಬೇಕಲ್ಲ, ಮತ್ತು ಹೊಳ್ಳೋದು ಯಾಕೆ? ಹಿಂದೆ ಆಗ್ತಿತ್ತಿಲ್ಲ ಹೇಳಿ. 2 ಕೈ ಯಾಕೆ? 4 ಇರಬೇಕು. ಕಾಲು 2 ಯಾಕೆ? ಅಂದರೆ ಏನಾಗ್ತಾನೆ? 4 ಆದ್ರೆ ಗತಿ ಏನು? ಮನುಷ್ಯನ ಕೈಯೊಳಗೆ ಏನೂ ಇಲ್ಲ ಅಂತ ಸುಮ್ಮನೆ ತಣ್ಣಗದಾನೆ. ಇಲ್ಲದೆ ಇದ್ದರೆ ಏನು ಮಾಡ್ತಾನೋ ಏನಿಲ್ಲೋ ಹೇಳೋಕ್ಕಾಗೋದಿಲ್ಲದ. ಇವನ ಕೈಯೊಳಗೆ ಶರೀರ ಉಳಿದಿಲ್ಲ, ಇರೋದು ಹೀಗೆ. ಇಂಥ ಇದು ಜಗತ್ತು ಹೀಗೆ. ಇಂಥದ್ರಲ್ಲಿ ಮನುಷ್ಯನೇ ಸಂತೋಷ ಪಡೋದಕ್ಕೆ 1000 ಕಾರಣಗಳಿದಾವೆ. ದುಃಖ ಪಡೋದಕ್ಕೆ ಒಂದೇ ಕಾರಣ, ನಿನ್ನ ಮನಸ್ಸೇ. ಆನಂದ ಪಡು, ಈ ಜಗತ್ತಿನಲ್ಲಿ ಸಂತೋಷ ಪಡು.
ಜಗತ್ತು ಅತ್ಯದ್ಭುತ. ಅದಕ್ಕೆ ಶರಣರು ಹೇಳಿದರು, ಇದು ಜಗತ್ತೆಲ್ಲ ಇದು ದೇವನದು, ಲಿಂಗ ಮಧ್ಯೆ ಜಗತ್ ಸರ್ವಂ. ಇದೆಲ್ಲ ದೇವನ ವಿಸ್ತಾರ. ಇಂಥದರಲ್ಲಿ ನೀನು ಎಲ್ಲವನ್ನೂ ಪ್ರಸಾದ ಅಂತ ಅನುಭವಿಸು. ನೋಡು ರೂಪ ಪ್ರಸಾದ, ಕೇಳು ಶಬ್ದ ಪ್ರಸಾದ, ರುಚಿಸು ರಸಪ್ರಸಾದ, ವಾಸಿಸು ಗಂಧ ಪ್ರಸಾದ, ಮುಟ್ಟು ಸ್ಪರ್ಶ ಪ್ರಸಾದ, ಅನುಭವಿಸು ಸುಖ ಪ್ರಸಾದ, ಎಲ್ಲವನ ಪ್ರಸಾದ ಅಂತ ಭಾವಿಸು. ಜಗತ್ತದ್ಭುತ, ನಿನ್ನ ಜೀವನ ಅದ್ಭುತ ಆಗ್ತದ. ಹಂಗೆ ಬದುಕೋದು ಇದು ನೀತಿ. ಚಲೋ ಇಲ್ಲ ನೀತಿ? ನೀವೆಲ್ಲ ಧರ್ಮಶಾಸ್ತ್ರ ಓದಿದವರು, ತತ್ವಶಾಸ್ತ್ರ ಓದಿದವರು, ಏನು ನೀತಿ? ಸಣ್ಣ ಹುಡುಗರು ನೀತಿ ಅಂತ ಬಿಟ್ಟವರು. ಅದಕ್ಕೆ ಈ ಸಲ ತಗೊಂಡಿದ್ದು ನೀತಿ. ನೀತಿ ಪುಸ್ತಕ ಬಂದರೆ ಯಾರೇ ದೊಡ್ಡವರು ಓದ್ತಾರೇನು? ಓದೋದಲ್ಲ, ಭಾಳ ದೊಡ್ಡ ಪುಸ್ತಕ ಓದ್ತಾರೆ. ಆ ನೀತಿ ಪುಸ್ತಕ ಬಂದ ಕೂಡಲೇ ಆ ಹುಡುಗರಿಗೆ ಕೊಟ್ಟು ಇದನ್ನು ಓದ್ಕೋ ಅಂತೇಳಿ ಅದ್ರಾಗ ಬರೆದಿರ್ತದ, ಸಿಗರೇಟು ಸೇದ ಬೇಡ. ಇವ ಓದಲಿಲ್ಲ, ಅವನ ಕೈ ಕೊಟ್ಟ. ಇವ ಓದಿದ್ರೆ ತಾಪ್ ಮಾಡ್ಕೋತಿದ್ದ. ಇವ ಇಂಥ ಓದೋದಿಲ್ಲ, ಬೇರೆ ಬೇರೆ ಅದ್ಭುತ ಅದ್ಭುತ ಆ ಸಿದ್ಧಾಂತ ಈ ಸಿದ್ಧಾಂತ ಮಾಡುವುದರಾಗ ಬದುಕಿನ ಸಿದ್ಧಾಂತನೇ ಮರ್ತ ಬಿಟ್ಟ ಅಷ್ಟೆ. ಎಷ್ಟು ಚಂದದ. ಅದಕ್ಕೆ ನೀತಿಶಾಸ್ತ್ರ ಪರಮಾಧಾರ ಈ ಜಗತ್ತಿನಲ್ಲಿ. ಅದ್ಭುತವಾದ ನೀತಿಶಾಸ್ತ್ರ, ಅದನ್ನು ನಾವು ಮರೀಬಾರ್ದು. ಎಲ್ಲ ಬಿಟ್ಟರೆ ನಡೀತದ, ಎಲ್ಲ ಮರೆತರೆ ನಡೀತದ, ಆದರೆ ನೀತಿ ಮರೆತರೆ ನಡೆಯೋದಿಲ್ಲ. ಜಗತ್ತ ಜೀವನ ಸುಖಪೂರ್ಣವಾಗುವುದಿಲ್ಲ. ಇಂದ ಮನೆಗೆ ಹೋಗಿ ಎಲ್ಲೆಲ್ಲಿ ಏನೇನು ಚಲೋ ಚಲೋ ಕಾಣಿಸ್ತದೆ ಗುರುತ ಮಾಡ್ಕೋಬೇಕು, ಮಾಡಿ ಹೇಳಬೇಕು, ಏನು ಚಲೋ ಅದ ನಮ್ಮ ಮನೆ, ಏನು ಮನೆ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಮನೆಯಾಗಿರೋರು ಸಹಿತ ಎಷ್ಟು ಚಲೋ ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ, ಎಷ್ಟು ದುಡಿತಾರೆ ಮಾಡ್ತಾರೆ. ನಮ್ಮ ಮನೆಯೇ ಅವರಿಂದ ಕಳೆಗೊಂಡದ ಹಿಂಗೆ ಅನ್ನಬೇಕು. ಅವ್ರ ಕಸ ಹೊಡೆದಲ್ಲ, ಆ ಮಾತು ಬೇರೆ. ಆ ಬಳಿಕ ಹೇಳೋದು, ನನಗೊಂದು ಅವಕಾಶ ಕೊಟ್ಟಿರಿ ನೀವು ಕಸ ಹೊಡೆಯೋದು, ನನಗೆ ಗೊತ್ತೇ ಇರಲಿಲ್ಲ, ಇಂದ ನಾನು ಬಾರಿಗೆ ಹಿಡಿತೇನೆ, ಮಸ್ತಾಗಿ ಹುಡುಕ್ತೇನೆ, ನೀವು ಯಾರೂ ಸಮೀಪ ಬರಬೇಡಿ ಅಂತ ಹಿಂಗೆ ಒಂದು ದಿವಸ ಅನ್ರಿ, ಒಂದು ದಿವಸ ಹುಡುಗರೆ, ಮರುದಿವ್ಸ ಸ್ವಚ್ಛ. ಅಲ್ಲೇನು ಹಿಂಗೆ ಹೊಂಡಬೇಕು, ಜಗಳ ಮಾಡ್ಕೋಂತ ಯಾರು ಮಾಡೋರು ಅವರು ಅಂತಾರೆ. ಎಟ್ಟತ್ತು ಮಾಡೋದು, ಏನಂತ ಮಾಡೋದು? ನೀವು ಕಸ ಚೆಲ್ಲೋರು, ನಾವು ಬರೇ ಬಳೆಯವ್ರೇನು, ಬಳಕೋರಿ, ನಿಮ್ಮ ಕಸ ನೀವೇ ತಕ್ಕೋರಿ ಅಂತಾರೆ. ಹಂಗೆ ಅನಿಸ್ಕೊಳ್ಗಿಂತ ಮೊದಲೇ ತಾನೇ ತಯಾರಾಗಿ ಹೋಗೋದು. ನಾನಿಂದ ಸ್ವಚ್ಛ ನಾನೇ ಮಾಡವ, ನೀವು ಮಾಡಬೇಡಿ ಅಂತ ಹಿಂಗೆ ಅನ್ರಿ. ಆ ದಿವಸ ಒಂದು ಸರಿ, ಮರುದಿವಸ ಸ್ವಚ್ಛ ಸೇವಾ, ಅದೇನೋ ಸಪ್ತ ಏನೋ ಅಂತಾರಲ್ಲ, ಪಂಚತಾರ ಸಪ್ತತಾರ ಹೋಟೆಲ್ ಇದ್ದಂಗೆ ಆಗತ್ತೆ ಮನೆ, ಅಷ್ಟು ಸ್ವಚ್ಛ. ಬದುಕನ್ನು ಕಲಿಯೋದದ, ನಾವು ಚೆಂದಾಗಿ ಬದುಕೋದನ್ನು ಕಲಿಯೋದು, ಅದನ್ನು ಕಲಿಸೋದೇ ನೀತಿಶಾಸ್ತ್ರ. ಇದರಾಗ ಆ ಧರ್ಮ ಈ ಧರ್ಮ ಯಾವೂ ಇಲ್ಲ, ನಿಮ್ಗೆ ಗೊತ್ತಾಗಿರ್ಬೇಕಲ್ಲ. ಈಗ ಒಂದು ತಿಂಗಳಿಂದ ನೋಡ್ತಾ ಇದ್ದೀರಿ, ಇಲ್ಲಿ ಯಾವುದೂ ಧರ್ಮ ಇಲ್ಲ. ಪಶ್ಚಿಮದ ಧರ್ಮವೂ ಇಲ್ಲ, ಪೂರ್ವದ ಧರ್ಮವೂ ಇಲ್ಲ, ಹಳೆಯ ಧರ್ಮವೂ ಇಲ್ಲ, ಹೊಸ ಧರ್ಮವೂ ಇಲ್ಲ. ಇಲ್ಲಿ ಏನದ, ಎಂದ ಮನುಷ್ಯ ಹುಟ್ಟಿದ ಅಂದಿನಿಂದ ಹರಿತಾ ಇರುವಂಥ ನೀತಿಶಾಸ್ತ್ರ ಇದೆ. ಇದೇ ನೀತಿಯೇ ಧರ್ಮ. ಇದು ಇತ್ತು ಅಂದರೆ ಜಗತ್ತೆಲ್ಲ ಒಂದೇ. ಅಂಥ ನೀತಿಯನ್ನು ನಾವು ಸುಮ್ಮನೆ ಅರಿತುಕೊಂಡು ಬದುಕನ್ನು ಮಾರ್ಗದಲ್ಲಿ ಇಟ್ಟರೆ ಆವಾಗ ಮನುಷ್ಯ ಸಂತೋಷಿಯಾಗಿ ಈ ಜಗತ್ತಿನಲ್ಲಿ ಆನಂದವಾಗಿ ಬಾಳಬಲ್ಲ.